ಎಲ್ಲ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಕರೆಕ್ಟಾ? ಇವತ್ತು ನನ್ನ ಗಾಡಿ ಸರ್ವಿಸ್ಗೆ ಐತೆ. ಫೋನ್ ಮಾಡಿದ್ರು ಬೆಳಗ್ಗೆನೆ ತಗೊಂಡ್ಬರ್ಬೇಕು ಹೋಗಿ. ಸೊ ಅದಕ್ಕೆ ರ್ಯಾಪಿಡೋ ಬುಕ್ ಮಾಡಿ ಹೋಗಿ ಗಾಡಿನ ಎತ್ಕೊಂಡು ಬಂದು ಆಮೇಲೆ ಅದನ್ನು ವಾಶ್ ಮಾಡಿಸಿ, ಮತ್ತು ನಮ್ಮ ಮಾವ ಬುಲೆಟ್ ಐತೆ ಇದನ್ನು ವಾಶ್ ಮಾಡಿಸಿ. ಸೊ ಇವತ್ತು ಡೇ ಕೆಲಸ ಎಲ್ಲ ಜಾಸ್ತಿ ಐತೆ. ಸೊ ಏನೇನು ಮಾಡ್ತೀನಿ ಅಂತ ಒನ್ ಬೈ ಒನ್ ಎಲ್ಲ ಹೇಳ್ತಾ ಇರ್ತೀನಿ. ಸೊ ವಿಡಿಯೋ ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನನ್ನ ಆರೋಪ ಗಾಡಿ ರೆಡಿ ಆಗಿದ್ದಂತೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೆ ಇವಾಗ ರೆಡಿಯಾಗಿ ಬಾರೋ ಅಂತ. ಇಲ್ಲಿಂದ ನಾಗೇನಹಳ್ಳಿಗೆ ಹೋಗಬೇಕು. ಮತ್ತು ನಮ್ಮ ಮಾವ ಗಾಡಿ ಸ್ವಲ್ಪ ಗಲೀಜಾಗಿರೋ ಜಾಸ್ತಿ ವಾಷಿಗೆ ಕೊಟ್ಟು ಅಲ್ಲಿಂದ ರ್ಯಾಪಿಡೋ ಕುತ್ಕೊಂಡ್ಬಿಟ್ಟು ನಾನು ನಾಗೇನಹಳ್ಳಿಗೆ ಹೋಗಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡೋ ಅಲ್ಲಿ ಬರ್ತಾನೆ. ಅವನ ಹತ್ರ ಹೋಗಿ ಗಾಡಿ ಎತ್ಕೊಂಡು ಅಲ್ಲಿಂದ ಈಗ ಶೋರೂಮಲ್ಲಿ ಏನೂ ರೆಡಿ ಮಾಡಿಲ್ಲ. ಫ್ಯೂಯಲ್ ಪಂಪ್ ಒಂದು ಹಾಕೋನು, ಎಗ್ನಿಷನ್ ಕಾಯಿಲ್ ಹಾಕಿದ್ದಾನೆ. ಅದನ್ನ ನೋಡಿದ್ರೆ ಟಾಟಲ್ ಬಾಡಿನೇ ಹೋಗ್ಬಿಡೋದು ತಿರ್ಗ. ಈ ಗಾಡಿಗಳು ಒಂದಲ್ಲ ಒಂದು ಖರ್ಚು ಭಾರಿ ಹಿಂಸೆ ಅಪ್ಪ ನಿಜವಾಗ್ಲೂ. ಅದು ಹಳೆ ಮಾಡೋ ಗಾಡಿಗಳು ಪಾರ್ಟ್ ಸಿಗೋಲ್ಲ, ಏನಿಲ್ಲ, ಭಾರಿ ಕಷ್ಟ ಆಗ್ಬಿಡೈತೆ. ಏನೋ ಮಾಡೋದು ರಿಪೇರಿ ಆಗೈತೆ. ಇವಾಗ ನೋಡ್ಬೇಕು ಇವಾಗ ಎಷ್ಟು ಅಮೌಂಟು ಅಲ್ಲಿ ಎಷ್ಟು ಅಂತ. ನೆನ್ನೆನೋ ಅದಾದ್ರೆ 8,000ವರೆಗೂ ಆಗೈತೆ. ಇವಾಗ ಎಷ್ಟಾಗುತ್ತೆ ಗೊತ್ತಿಲ್ಲ, ನೋಡೋಣ. पूरा डीजल वाश डीजल नहीं। कौन सा वाश है? नॉर्मल वाश। ओके, कौन सा वाश है? नॉर्मल वाश करना है। हाँ, ಟೈಮ್ ಲಗಾಗೆ ಟೈಮ್ ಆಗೋದಾದ್ರೂ ಪರವಾಗಿಲ್ಲ. ಟೈಮ್ ಲಗಿ ಹಾಂ, ನಾನು ಆಮೇಲೆ ಬರ್ತೀನಿ. ಅಲ್ಲಿ ಹಾಕಿರ್ತೀನಿ ಗಾಡಿ. ಕ್ಲೀನಾಗಿ ಮಾಡು. ಚೈನ್ ಹತ್ರ ಅಲ್ಲ, ಕ್ಲೀನಾಗೆ ಚೈನ್ ಹಾಂ ಕ್ಲೀನ್ ಇಲ್ಲಿ ಬರೋಲ್ಲ. ಅವನು ನಾಗೇನಹಳ್ಳಿಗೆ ರ್ಯಾಪಿಡಲ್ಲಿ ಹೋಗೋಣ. ಹಬ್ಬಾಳ ಎಮ್ಮ ಶೋರೂಮ್ ಅಂತ ಹಾಕೋಣ. ಅಲ್ಲಿಗೆ ಹೋದ್ರೆ ಕರೆಕ್ಟಾಗಿರುತ್ತೆ. ಎಮ್ಮ ಶೋರೂಮ್ ಆಯ್ತಪ್ಪ, ಏನು ಮಾಡೋಕ್ಕಾಗಲ್ಲ. 100 ರೂಪಾಯಿ ಇದು ಒಳ್ಳೆ ಸ್ಕ್ಯಾಮ್ ಅಪ್ಪ ಇವ್ರದ್ದು. ರ್ಯಾಪಿಡೋದು 10 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡ್ದಾನೆ. ಇಲ್ಲ ಅಂದರೆ ಕಳ್ಳ ಅಕ್ಸೆಪ್ಟ್ ಮಾಡಲ್ಲ. ಅದು ಒಂದೊಂದು ಟೈಮ್ 20 ರೂಪಾಯಿ ನೋಡಿ ಇಲ್ಲದೆ ತೋರಿಸೈತೆ. ಕ್ಯಾಪ್ಟನ್ ರೆಂಟ್ ಅಕ್ಸೆಪ್ಟಿಂಗ್ 96, ಟ್ರೈ ಆ್ಯಡಿಂಗ್ 3. ಇನ್ನೆಷ್ಟು ಹಾಕ್ಬೇಕಪ್ಪ ಇವನ್ಕ? ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿಯಿಲ್ಲ ಅಂತ. ಇಲ್ಲಿಂದ ಹೋಗೋಕ್ಕೂ ಆಗಲ್ಲ. ಅವನು ಅಕ್ಸೆಪ್ಟ್ ಮಾಡ್ತಾನೋ ಇಲ್ಲ ಅಂತ. ಯಾರೋ ಅಕ್ಸೆಪ್ಟ್ ಮಾಡ್ಕೊಂಡಪ್ಪ. MD ಮುನ್ನಾ ಬಾಬು. ಓಕೆ ಗಾಯ್ಸ್, ಗ್ಯಾರೇಜ್ ಹತ್ರ ಹೋಗೋಣ. ಅಲ್ಲೋ ಗಾಡಿ ಏನು ರೆಡಿಯಾಗಿದೆ, ಏನು ಕತೆ ಕ್ಲೀನಾಗೆಲ್ಲ ಚೆಕ್ ಮಾಡ್ಕೊಂಡು ಒಂದು ಜೊತೆ ಪೇಮೆಂಟ್ ಮಾಡ್ತು. ಯಾವುದೋ KTM ಚಿತ್ರಾನ್ನ ಆಗೋಗಿದೆ. ಏನದು? ವಿಡಿಯೋ ರೆಕಾರ್ಡ್ ಆಗ್ತೈತೋ? ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು. ಆಯ್ತಣ್ಣ, ನಾನು ಬಂದೆ 3 ಅವರ್ ಆಯ್ತಣಪ್ಪ. ಇನ್ನವರೆಗೂ ಅವ್ನು ಬಂದಿಲ್ಲ. ಐಟಮ್ ತಗೊಂತ ಇದ್ದೀನಿ ಅಂತಾನೆ ಅವನು. ಅದು ಬಿಟ್ಟು ಬೇರೆ ಏನು ಹೇಳ್ತಲ್ಲ ಅವನು. ನಿನ್ ಗಾಡಿ ಆಯ್ತಲ್ಲ ಅದಕ್ಕೆ. ಸಾಯಂಕಾಲ 8 ಗಂಟೆವರೆಗೆ ಇದ್ರಲ್ಲ ಅಮಾಯಕರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಹಾಯ್ ಫ್ರೆಂಡ್ಸ್, ಪ್ರಾಬ್ಲಮ್ ಏನಂದ್ರೆ R15 ವರ್ಷನ್ 2 2014 ಮಾಡಲು. ಕಂಪ್ಲೇಂಟ್ ಅಂದರೆ ಗಾಡಿಯಲ್ಲಿ ಮ್ಯಾನ್ ಫಂಕ್ಷನ್ ಲೈಟ್ ಬರ್ತಾ ಇತ್ತು. ನೋಡಿ, ಮ್ಯಾನ್ ಫಂಕ್ಷನ್ ಲೈಟು. ಶೋರೂಮ್ ಅವ್ರು ಈ ಪ್ರಾಬ್ಲಮ್ಗೆ ಏನು ಹೇಳಿದ್ದಾರೆ ಅಂದರೆ ಫ್ಯೂಲ್ ಪಂಪ್ ಪೈಪು ಎಲೆಕ್ಟ್ರಿಕ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡೋನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. 10,000 to 12,000 ರುಪೀಸ್ ಅವ್ರು ಕಟ್ಟಿಸ್ಕೊಂಡಿದ್ದಾರೆ. ಅಷ್ಟು ಅಮೌಂಟ್ ತೊಗೊಂಡ್ರು ಅವ್ರು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಮತ್ತೆ ಕಸ್ಟಮರ್ಗೆ ಏನು ಹೇಳ್ತಾ ಇದ್ದಾರೆ ಇವರು, ಇಲ್ಲ ಥ್ರಾಟಲ್ ಬಾಡಿ ಸೆನ್ಸರ್ ಹೋಗಿದೆ, ಅದು ಸಪ್ರೇಟಾಗಿ ಸಿಗಲ್ಲ, ಫುಲ್ ಸೆಟ್ಟೇ ಚೇಂಜ್ ಮಾಡಬೇಕು, ಅರೌಂಡ್ 8,000 to 10,000 ರುಪೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ
ಕಸ್ಟಮರ್ ಅಂದರೆ ತುಂಬ ಬೇಜಾರಾಗ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಶೋರೂಮ್ನ ತಂದುಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಬಂದರು ಕಸ್ಟಮರು. ನಾವೇನು ಮಾಡಿದ್ವಿ, ಫಸ್ಟ್ ಎಲೆಕ್ಟ್ರಿಕ್ ಇಶ್ಯೂ ಎಲ್ಲ ಚೆಕ್ ಮಾಡಿದ್ದೀವಿ. ಪ್ರತಿಯೊಂದು ಚೆಕ್ ಮಾಡಿ ಬರೀ ಚಿಕ್ಕ ಪ್ರಾಬ್ಲಮ್ ಇತ್ತು ಅಷ್ಟೇ. ಅದನ್ನ ಸ್ಯಾಟಿಸ್ಫೈ ಮಾಡಿಲ್ಲ. ಬರೀ ನಿಧಾನ ಚೆಕ್ ಮಾಡಬೇಕಿತ್ತು. ಅದು ಸುಮ್ಮನೆ 10 to 12 ಸ್ಪೆಂಡ್ ಮಾಡ್ತಿದ್ದಾರೆ ಕಸ್ಟಮರ್ಗಳಿಗೆ, ಯೂಸ್ ಇಲ್ಲ, ಅನ್ವಾಂಟೆಡ್ ಖರ್ಚು ಅಷ್ಟೇ. ಕಸ್ಟಮರ್ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ. ನಾವು ಪ್ರತಿಯೊಂದು ಚೆಕ್ ಮಾಡಿದಾಗ ಚಿಕ್ಕ ಪ್ರಾಬ್ಲಮ್ ಇತ್ತು, ಅದನ್ನ ರೆಡಿ ಮಾಡಿ ಕಸ್ಟಮರ್ ಟ್ರಯಲ್ ಕೊಟ್ಟಿದ್ದೀರಿ. ಅವ್ರು ಟೆಸ್ಟ್ ಡ್ರೈವ್ ಮಾಡಿದ್ದಾರೆ. ಟೆಸ್ಟ್ ಡ್ರೈವ್ ನೋಡಿ ಏನು ಹೇಳ್ತಾರೆ ರಿವ್ಯೂ ಕೇಳಿ ನೀವು. ಥ್ಯಾಂಕ್ ಯು. ಫೈನಲಿ ಗಾಡಿ ರೆಡಿ ಆಗೈತೆ. ನಾವು ಓಡಿಸಿ ಇಲ್ಲ ಗೊತ್ತಿರೋ ಹುಡುಗನೇ ತುಂಬ ಚೆನ್ನಾಗಿ ಗಾಡಿ ರೆಡಿ ಮಾಡ್ತಾನೆ. ಇಲ್ಲ ನಾಗೇನಹಳ್ಳಿ ಮೇನ್ ರೋಡು, ಕನಕನಗರ ಮೇನ್ ರೋಡು, ನಾಗೇನಹಳ್ಳಿ ಮೇನ್ ರೋಡು ಅಡ್ರೆಸ್ ಗೊತ್ತಿಲ್ಲ. ಚೆನ್ನಾಗಿ ಮಾಡ್ಕೊಟ್ಟು ಅವ್ನು ಗಾಡಿ. ಹೇಳಿ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ಫಸ್ಟು. 110 ಬಾರೋ ಬರ್ತೀನಿರೋ. ಮನೆ ಹತ್ರ 20 ಕೇಳ್ಕೊಳ್ಳು. ಏನು ಹಂಗೆ ನೋಡ್ತೀಯಾ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ನಿನ್ಗೂ ಹಾಕ್ಸ್ಲಾ? ಈ ಪೆಟ್ರೋಲ್ ಹಾಕ್ಸಿದ್ರೆ ನನ್ನ ಜೀವನ ಅರ್ಧ ಕಳೆದೋಗ್ತಿದೆ. ನೀನು ಬುಲೆಟ್ ಕಳೀತಾ ಇದ್ದ, ನಾವು ಇದಕ್ಕೆ ಕಳೀತಾ ಇದ್ದ. ಸ್ಕ್ಯಾನರ್ ಇಲ್ಲ ಅದು ತಗೊಂಬೇಕು. ಎರಡು ಮಂಡಿ ಅದು 2.5 ಅಂತ ಅದು ಥ್ರಾಟಲ್ಲು. ಮಿಕ್ಕಿದ 500 ರೂಪಾಯಿ ಸರ್ವಿಸು, 150 ಲೇಬರ್ ಅಂದ. ಸರಿ ಆಯ್ತು. ಕೇಳಿದಷ್ಟೇ ಕೊಡ್ತೀರಾ? ಏನು ಮಾಡೋಣ ಮತ್ತೆ, ಕೆಲಸ ಮಾಡ್ತಾರಲ್ಲ, ಇನ್ನೇನು ಮಾಡೋದು. ಅವನಾನ ಇಷ್ಟಕ್ಕೆ ಮಾಡೋಣ. ನಾವು ಇದಕ್ಕೆ ಹೋಗಿದ್ದಿಲ್ಲ, ನೀನು ಕೆಲವು ನೋಡ್ದ ಲಾಲ್ಬಾಗ್ ಹತ್ರ ಹೋಗಿದ್ದು. ಅವನು ಎಷ್ಟು ಕೇಳ? 6,900 ಕೇಳಲ್ಲ ಅವನು. ಅಲ್ಲ ಮತ್ತೆ ಪ್ರಾಬ್ಲಮ್ ಬಂದ್ರೆ ಕೇಳ್ದೆ 100% ಬರಲ್ಲ ಅಂತ ಹೇಳ. ಮತ್ತೆ ಬಂದು ನಾನು ಮಾಡ್ಕೊಡ್ತೀನಿ ಅಂತ ಹೇಳೋನು. ನಾನು ಗೊತ್ತಿರೋ ಪೆಟ್ರೋಲ್ ಹಾಕ್ಸ್ರೂ ಬ್ಲಿಂಕ್ ಆಗುತ್ತೆ. ಏನು ಕತೆ ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು. ರೆಕಾರ್ಡ್ ಆಗ್ತಾ ಇತ್ತು. ಯಾರ ಅವ್ನ್ಲೇ ರೆಕಾರ್ಡ್ ಆಗ್ತಾ ಇತ್ತು, ಏನೋ ಮಾತಾಡ್ಸಿ. ಗಾಡಿ ಹಿಂಗೆ ಹೊರೆಯಕ್ಕೆ ಏನೋ ಒಂಥರ ಮಜಾ ಅಪ್ಪ. ದನ ಬುಡ ಅಂತ ಹೊಡ್ಕೊಂಡು ಹೋಗ್ತಾ ಇರ್ಬೇಕು. ಬಿಸಿಲು ಬೇರೆ ಆಗ್ತಾನೆ ಇಲ್ಲಪ್ಪ. ಆದರೂ ಪೆಟ್ರೋಲು ಭಾರಿ ಗಲೀಜು ವಸ್ತು ಸರ್ವಿಸು. ಏನು ಚೆಕ್ ಮಾಡಲ್ಲ ಯಮ ಶೋರೂಮಲ್ಲಿ. ಸುಮ್ಮನೆ ಬೆಳಗ್ಗೆ ಬಿಟ್ಟರೆ ಮಧ್ಯಾಹ್ನ ಫೋನ್ ಹಾಕ್ತಾರೆ, ಸರ್ ಎಲ್ಲ ರೆಡಿ ಆಗಿದೆ, ಏನು ಪ್ರಾಬ್ಲಮ್ ಎಲ್ಲ ಚೆಕ್ ಮಾಡಿದ್ದೀರಂತ. ಕಸ ಚಡ್ಡಿ ಏನೂ ಚೆಕ್ ಮಾಡಿರಲ್ಲ. ಅಂಕಲ್ ಟ್ರಿಪ್ ಕೊಟ್ಟಿರಿ. ಪ್ರಭುದೇವ್ ಆಗ್ಬಿಟ್ಟಿದ್ಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ನಡೀತು ಅಂತ ಹೇಳಿದ್ರೆ ನಿಮ್ ಸಾಹೇಬ್ರ ಹಂಗೆ ಕಣ್ಣಲ್ಲಿ ನೀರ. ಬಾರೋ ಕಬಾಬ್ ತಿನ್ನು. ತಿಂಗಳು 20ನೇ ತಾರೀಕು ಆದ್ಮೇಲೆ ಅಲ್ಲಿವರೆಗೂ ಉಪವಾಸನಾ? ವೆಯ್ಟ್ ಲಾಸ್ ಏನು? ವೆಯ್ಟ್ ಲಾಸ್ ಮಾಡ್ತೀಯಾ? ಬೇಡ ಅಂತ ಅಲ್ಲ, ಕೆಟ್ಟ ಮಾತು ಮಾತಾಡ್ಬೇಡ ಅಂತ ಎಷ್ಟೊತ್ತು ಹೇಳ್ಬೇಕು. ನೀನೇನಪ್ಪಿ ನೀನು ತೋರಿಸಿದ್ದು ಸೈನು ಏನಪ್ಪಿ ಅದಲ್ಲ? ಏನೋ ಸುಮ್ಮನೆ ಗುಚ್ಕೊಂಬೋದಪ್ಪ. ಏನೋ ಹೋಗು ಮರಿ, ನೀನ್ ಹಂಗ ಅರ್ಥ ಮಾಡ್ಕೊಳೋದು. ಮುಚ್ಚ ಬಾ, ಅಲ್ಲಿ ತಗೋಣ ಬಾರ ಮುಚ್ಚ.
ತಗೊಂತಾ ಇರೋ ನಾನು ಮುಂದೆ ಪಾಯಿಂಟ್ ಅಂತ ಬ್ರಷ್ ತಗೊಂಡು ಇವನ್ ಬೇರೆ ಇವೇ ಡ್ರಾಮಾ ನಿಂದಲೇ ಮುಚ್ಚಾನಲ್ಲ ಅವನು ಬೆಟ್ಟವನ ಹಾ ಬಾ ಆಯ್ತು ಇಸ್ಕೊಂತ ಇರ್ತೀನಿ ಇಲ್ಲ ವರ್ಷ ಆಗೋಯ್ತು ಇದು ಮೋಟೋ ಮಕ್ಸ್ ಪಾಲಿಶ್ ಕೊಡು ಹಾಂ ಎರಡು ಸ್ಕ್ಯಾನರ್ ಕೊಡ ಪಾಲಿಶ್ ಚೆನ್ನಾಗಿರುತ್ತೆ ಇದಾ 8,000 8,300 ಇವಾಗ ಹೋಗಿ ನಮ್ಮ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕಿ ಪಾಲಿಶ್ ಹೊಡಿಬೇಕು. ಚಟ್ನಿ ಮಾಡ್ಕೊಂಡು ಹೋಗ್ಬೇಕು. ಸಂಡೇನೂ ರೆಸ್ಟ್ ಇಲ್ಲ, ಸ್ಯಾಟರ್ಡೇನೂ ರೆಸ್ಟ್ ಇಲ್ಲ. ಈ ಗಾಡಿ ಮನೆಗೆ ಹೋದ್ರೆ ನಮ್ಮ ಅಮ್ಮ ಶುರು ಮಾಡ್ತಾರೆ. ಅದು ತೊಳೆದಿಲ್ಲ, ಇದು ತೊಳೆದಿಲ್ಲ, ಅವನು ಸ್ನಾನ ಮಾಡ್ತಿಲ್ಲ, ಅದು ಮಾಡ್ತಿಲ್ಲ, ಇದು ಮಾಡ್ತಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಸರ್ವಿಸ್ ಮಾಡ್ಬೇಕು ನಮ್ಮ ಅಮ್ಮನೇ ಕರ್ಕೊಂಬಂದು ಕುಂತ್ಕೊಂಡ್ಬಿಡ್ತೀನಿ ಜೊತೆಗೆ. ಬಾ ನೀನು ನನ್ನ ಜೊತೆ ಕುತ್ಕೋ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಏನಂತ. ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ, ಇನ್ನೂ ಬಂದಿಲ್ಲ, ಎಲ್ಲೋದನ್ನ ಗೊತ್ತಿಲ್ಲ. ಬರೋಷ್ಟಲ್ಲಿ ಪಾಲಿಶ್ ಗಿಲಿಶ್ ಎಲ್ಲ ಹಾಕಿ ಗಾಡಿ ಒಂಚೂರು ರೆಡಿ ಮಾಡಬೇಕು. ಗೈಸ್ ಫೈನಲಿ ಗಾಡಿ ಸರ್ವಿಸ್ ಫುಲ್ಲು ಕ್ಲೀನಾಗಿ ಮಾರ್ನಿಂಗಿಂದ ಓಡಾಡಿ ಫುಲ್ಲು ಸುತ್ತಾಡಿ ಒಟ್ನಲ್ಲಿ ಹೆಂಗೋ ಮಾಡಿ ಒಂದು ಗಾಡಿ ಸರ್ವಿಸ್ ಆಯಿತು. ಸೊ ಗಾಡಿ ಇಲ್ಲಿದೆ, ನಮ್ಮ ಅಣ್ಣ ಮಗಳು ಇಲ್ಲಿ ಮೇಲೆ ಕೂತ ಇದೆ. ಏಯ್ ಯಾವನ ನೀನು ಲೋಪರ್ ನನ್ನ ಮಗನೇ. ಇವತ್ತು ನೆನ್ನೆ ಎಲ್ಲ ಫುಲ್ಲು ಗಾಡಿ ಸರ್ವಿಸ್ ಎಲ್ಲ ಜೀವನ ಕಳೆದಾಯಿತು. ಸೊ ನೆಕ್ಸ್ಟ್ ವೀಡಿಯೋದ ನಾನು ಮತ್ತೆ ಸಿಗ್ತೀನಿ. ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ವ್ಯೂಸ್ ಆಗ್ತಾಯಿದೆ, ರೀಚ್ ಆಗ್ತಾಯಿಲ್ಲ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಸೊ ಗುಡ್ ನೈಟ್, ಥ್ಯಾಂಕ್ಸ್ ಆಲ್.